ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಮನೆ ಕಟ್ಟುವಂಥ ಕೆಲಸ ಎಲ್ಲಿವರೆಗೆ ಬಂತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ಲ, ಅದರ ಮುಂದುವರೆದ ಭಾಗ ಇದು. ಡೈಲಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನಮ್ಮ ಹುಡುಗರು ನೋಡಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ನೋಡಿ ಅಲ್ಲಿದ್ದಾರೆ, ಹತ್ಕೊಂಡಿದ್ದಾರೆ. ಪ್ಲಾನಿಂಗು ಹೇಗೆ ಹೇಗೆ ನಡೀತಾ ಇದೆ ಅಂತ ಅವ್ರ ಹತ್ರ. ಹಾಯ್, ಇವ್ರು ನೋಡಿ ನಮ್ಮ ಓನರು, ಮನೆ ಕಟ್ಟುವ ಓನರ್. ಈಗ ಅವ್ರು ಬಿಟ್ಟುಕೊಡೋ ತನಕ ಅವರೇ ಓನರ್ ನಮಗೀಗ. ಇಲ್ಲಿವರೆಗೆ ಬಂದಿದೆ. ಇವರು ನಮ್ಮ ಮನೆಯನ್ನು ಕಾಂಟ್ರಾಕ್ಟ್ ತಗೊಂಡಿರ್ತಕ್ಕಂಥ ಮೇಸ್ತ್ರಿನೂ ಕೂಡ ಹೌದು, ಕಾಂಟ್ರಾಕ್ಟರ್ ಕೂಡ ಹೌದು, ಒಂಥರ ಇಂಜಿನಿಯರು ಅನ್ಬೋದು. ಅಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ದಿವಸನೂ ರಜೆ ಮಾಡ್ದೇ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಇಂಥವ್ರು ಸಿಗೋದು ಸ್ವಲ್ಪ ಅಪರೂಪ. ಚೆನ್ನಾಗಿ ಕೆಲಸ ಮಾಡಿದರು. ಹಾಗೆ ನೋಡಿ, ಇಲ್ಲಿ ಕೊಚ್ಚಿ ಮಣ್ಣನ್ನೆಲ್ಲ ಕೊಚ್ಚಿಟ್ಟಿದ್ದಾರೆ. ಅಡುಗೆ ಮನೆ, ನಾಯಿಗಳೆಲ್ಲ ಓಡಾಡ್ತಾ ಇದ್ದಾವೆ ನೋಡಿ. ಎಷ್ಟು ಗಲೀಜು, ತುಂಬ ಕಸ ಮಾಡಿದ್ದಾರೆ. ಅದೊಂದು ಬೇಜಾರು. ಅಂದರೆ ಹಾಗೆ ತೋರಿಸ್ತೀನಿ ಎಷ್ಟು ಗಲೀಜು ಮಾಡಿದ್ದಾರೆ, ಅದನ್ನು ನಾವು ಎಷ್ಟು ಕ್ಲೀನ್ ಮಾಡಿಸಿದ್ದೀನಿ ಅಂತ. ಹಾಗೆ ಮರಳುಗುಡ್ಡೆ, ಮರಳು ಮಣ್ಣು. ಹಾಗೆ ಮೇಲ್ಗಡೆ ಹೋಗೋಣ ಅಂತ ಹೊರಟೆ, ನಿಮ್ಮನ್ನು ಕರ್ಕೊಂಡು ಮೇಲ್ಗಡೆ ತೋರಿಸೋಣ ಅಂತ, ಟೆರಾಸ್ ಮೇಲೆ ಹೋಗೋಣ ಅಂತ. ಅಷ್ಟೊತ್ತಿಗೆ ಇಲ್ಲಿ ಕರೆದ್ರು ನೋಡಿ. ಅದನ್ನು ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಕ್ಲೀನ್ ಮಾಡಿಸ್ತಾ ಅಂದರೆ ಎಷ್ಟು ಗಲೀಜು ಅಂದರೆ ಪೂರ್ತಿ ಕಸ, ಮಣ್ಣು, ಮಸಿ, ಅದು ಇದು ಬೇಡದೆ ಹೋಗಿದ್ದೆಲ್ಲ ತೆಗೆಸಿ ಅಲ್ಲಿ ಗಾಡಿ ನಿಂತಿದೆ ನೋಡಿ. ಆ ಗಾಡಿ ತೊಗೊಂಡೋಗಿ ಹಾಕ್ತಾಯಿದ್ದಾರೆ ಹುಡುಗರು. ನಾನು ಅದನ್ನು ಹೇಳ್ತಾ ಇದ್ದೆ ಯಾವ್ಯಾವ್ದು ಅಲ್ಲಿ ಹಾಕಬೇಕು ಅಂತ. ಅಷ್ಟೊತ್ತಿಗೆ ಒಂದೊಂದು ದಿವಸದ್ದು, ಎಲ್ಲ ದಿವಸದ್ದು ಒಂದೇ ದಿವಸದ್ದಲ್ಲ ಇದು, ಎಲ್ಲ ಸುಮಾರು ದಿವಸದ್ದೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಒಂದು ಚೂರೇ ಒಂದೊಂದೇ ದಿವಸ ಹೋಗಿದ್ದನ್ನೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಹಾಕ್ಲಿಕ್ಕೆ ನಂಗೆ ಅಷ್ಟು ಟೈಮ್ ಆಗಲಿಲ್ಲ. ಹಾಗಾಗಿ ನಡೀತಾ ಇದೆ. ಇದು ಒಂದು ದಿವಸದ್ದು, ಅದು ಒಂದು ದಿವಸದ್ದು, ಹಾಗೆಲ್ಲ ಸೇರಿಸ್ಕೊಂಡು ಎಲ್ಲದನ್ನೂ ಸೇರಿಸಿ ಹಾಕ್ತಾಯಿದ್ದೀನಿ. ಅಲ್ಲಿ ನಮ್ಮ ಕಾಂಟ್ರಾಕ್ಟರು ನಮ್ಮ ಮನೆಯವ್ರಿಗೆ ಇದನ್ನು ಹೇಳ್ತಾಯಿದ್ರು, ಪ್ಲ್ಯಾನಿಂಗ್ ಹೇಳ್ತಾಯಿದ್ರು. ಹಾಗೆ ನೋಡಿ, ಇದು ಇನ್ನೊಂದು ದಿವಸ. ತುಂಬ ಅಂದರೆ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು. ಕಣ್ಣು ಬಿಡಿಸ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಹಾಗೆ ಇಲ್ಲೆಲ್ಲ ಸಾರ್ವೆ ಕಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅದು ನೋಡಿ ನನಗೆ ಹೆದರಿಕೆನೇ ಆಯಿತು. ಹಾಗೆ ಇಲ್ಲಿ ಏನು ಕರೆಂಟಿಂದು ವೈರಿಂಗು ಎಲ್ಲ ಎಳಿತಾ ಇದ್ದಾರೆ. ವೈರಿಂಗ್ ಲೈಟಿಂಗ್ಸು ಎಲ್ಲ ಮಾಡ್ತಾಯಿದ್ದಾರೆ. ಯಾವ್ಯಾವ ಪಾಯಿಂಟಲ್ಲಿ ಏನೇನು ಬೇಕು ಅಂತ ಹೇಳ್ಕೊಂಡು ಮಾಡ್ತಾಯಿದ್ದಾರೆ. ನಮ್ಮ ಯಜಮಾನ್ರು ನಿಂತ್ಕೊಂಡಿದ್ದಾರೆ. ಹಾಗೆ ಸೀಲಿಂಗಿಗೆ ಎಷ್ಟು ಲೈಟ್ ಬೇಕು, ಏನು ಬೇಕು ಅಂದ್ಕೊಂಡು ಎಲ್ಲ ಅದನ್ನು ಕೂಡ ಮಾಡಿಸ್ತಾ ಇದ್ವಿ. ಹೀಗೆ ದೇವ್ರ ಮನೆ ಬಾಗಿಲು ಕೂರಿಸೋದು ಹಿಂದೆ ಮುಂದೆ ಬಂದಿದೆ ವಿಡಿಯೋ. ಹುಡುಗರು ದೇವ್ರ ಮನೆ ಬಾಗಿಲನ್ನ ಕೂರಿಸ್ತಾ ಇದ್ದಾರೆ. ಅದು ನಾನು ಪೂಜೆ ಮಾಡಿ ಆಗಿದೆ. ಪೂಜೆ ಮಾಡಿ ಆದಮೇಲೆ ಅದು ಗೊತ್ತಲ್ಲ ನಿಮಗೆ, ನವರತ್ನ ಎಲ್ಲ ಹಾಕಿ ಮತ್ತು ಹಾಲು ತುಪ್ಪ ಎಲ್ಲ ಹಾಕಿಬಿಟ್ಟು ನಾವು ಇಡ್ತೀವಲ್ವ, ಮೊಸರು ಹಾಲು ಎಲ್ಲ ಹಾಕಿ. ಹಾಗೆ ಇದು ಇನ್ನೊಂದು ದಿವಸ. ಇದು ಮುಂದ್ಗಡೆ ಸಾರ್ವೆ ಕಟ್ಕೊಂಡು ಮಾಡ್ತಾಯಿದ್ದಾರೆ, ಗಾರೆ ಮಾಡ್ತಾಯಿದ್ರು. ಗಾರೆ ಕೆಲಸನೂ ಒಂದು ಕಡೆ ಮುಗಿದಿಲ್ಲ. ಹಾಗೆ ಇದು ಇನ್ನೊಂದು ದಿವಸ. ನಮ್ಮ ಆಚಾರ್ಯರು ಬಂದಿದ್ದಾರೆ. ಆಚಾರ್ಯರು ಇವರು ಅಳತೆ ತೊಗೊತಾ ಇದ್ದಾರೆ. ಕಿಟಕಿ ಅಂದರೆ ವಿಂಡೋದು ಡೋರೆಲ್ಲ ಅಳತೆ ತೊಗೋಬೇಕಲ್ಲ, ವಿಂಡೋ ನಿಲ್ಸ್ ಆಗಿದೆ, ಅದರದ್ದು ಡೋರೆಲ್ಲ ಅಳತೆ ತೊಗೊಳ್ತಾ ಇದ್ದಾರೆ. ಮೆಜರ್ಮೆಂಟ್ ತೊಗೊಂಡು ಮಾಡಬೇಕಲ್ಲ. ಹಾಗಾಗಿ ನಾವು ವುಡ್ಡೆಲ್ಲ ಪರ್ಚೇಸ್ ಮಾಡಬೇಕು ಅಂದವಾಗ ಇವ್ರನ್ನ ಕರ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅಂದ್ಕೊಂಡು ಹಾಗೆ ಅದೊಂದು ದಿವಸ ವಿಡಿಯೋ ಮಾಡಿಕೊಂಡೆ. ಇದು ಇನ್ನೊಂದು ದಿವಸ ಇದು ವಿಡಿಯೋ. ಒಂದೊಂದು ದಿವಸದ್ದು ಒಂದೊಂದು ಚುಚ್ಚುರೆ ಮಾಡ್ಕೊತಾ ಇದ್ದೀನಿ ನಾನು ವಿಡಿಯೋನ. ಪಕ್ಕದ ಮನೆಯೂ ಅಲ್ಲಿ ಕಾಣಿಸ್ತಾ ಇದೆ. ನಾವು ಎಲ್ಲಿ ಮನೆ ಕಟ್ಟಿದ್ದೀವಿ,
ಅಂತ ಹೇಳ್ತೀನಿ. ಹಾಗೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಒಂದು ನಾಣ್ಣುಡಿ ಇದೆ. ನಿಜವಾಗ್ಲೂ ಮನೆ ಕಟ್ಟಲಿಕ್ಕೆ ಕೈ ಹಾಕಿದರೆ ನಾವು ಎಲ್ಲೋ ಸ್ವಲ್ಪಕ್ಕಂತ ಕೈ ಹಾಕಿಟ್ಟಿರ್ತೀವಿ, ಅದೆಷ್ಟೋ ಹೋಗ್ತಾ ಎಷ್ಟೋ ಹೋಗಿರುತ್ತೆ. ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ ಅಂತ. ಎಲ್ಲ ಕಡೆನೂ ಒಂದಿಷ್ಟು ಕಸ ಒತ್ತಿ ಇಟ್ಟಿದ್ದಾರೆ, ಅಂದರೆ ಒತ್ತೋದಂದರೆ ತಳ್ಳಿ ಇಟ್ಟಿದ್ದಾರೆ ನೋಡಿ ಎಷ್ಟೊಂದು ಅಂತ. ನಾನಿವಾಗ ಜನ ಕರ್ಕೊಬಂದು ಕ್ಲೀನ್ ಮಾಡಿಸ್ಬೇಕು. ಯಾಕೆ ಅಂದರೆ ಟೈಲ್ಸ್ ಹಾಕಲಿಕ್ಕೆ ಬರ್ತಾರಲ್ಲ, ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಬೇಕು. ಮತ್ತು ಕತ್ಲೆ ಇದೆ ನೋಡಿ, ಎಷ್ಟೊಂದೆಲ್ಲ ಕ್ಲೀನ್ ಮಾಡಿಸಿ. ನೋಡಿ ಇದು ಹೇಗಿತ್ತು ಎಲ್ಲ ಕ್ಲೀನ್ ಮಾಡಿಸ್ತೀನಿ ಇವಾಗ. ಯಾವ ಥರ ಇತ್ತು ಅಂದರೆ ಎಲ್ಲವನ್ನು ತುಂಬಿ ಇಟ್ಬಿಟ್ಟಿದ್ದಾರೆ. ನೋಡಿದರೆ ಹೇಗಿದೆ ಅಂದರೆ ಯಪ್ಪ, ಈ ಮನೆಗೆ ಬಂದು ನಾವು ಇರಬೇಕಾ ಅಂತ ಅಷ್ಟೊಂದು ಮಾಡಿಟ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಇವಾಗ ಕರ್ಕೊಬಂದು ಕ್ಲೀನ್ ಮಾಡಿಸೋಷ್ಟೊತ್ತಿಗೆ ಸಾಕಾಗುತ್ತೆ. ಎಲ್ಲ ಕಡೆನೂ ಮಾಡಿದ್ದಾರೆ ನೋಡಿ. ನಾನು ನಿಮಗೆ ಆವಾಗಲೇ ಅಡುಗೆ ಮನೆ ತೋರಿಸ್ದೆ ಅಲ್ಲ, ಅದೇ ಅಡುಗೆ ಮನೆ ಇದು. ಆದರೆ ಇದು ಗಲೀಜಾದಾಗ ತೋರಿಸ್ತಿದ್ದೀನಿ ಇವಾಗ. ಒಂದು ಹಿಂದೆ ಮುಂದೆ ಬಂದಿದೆ ನಿಮಗೆ ವೀಡಿಯೋಗಳು, ಯಾಕೆಂದರೆ ಅದು ನನಗೆ ಎಡಿಟ್ ಮಾಡಬೇಕಾದ್ರೆ ಅಷ್ಟು ಗೊತ್ತಾಗಲಿಲ್ಲ. ನೋಡಿ ಈ ಥರ ಕಸ ಬಿದ್ದಿದೆ ಎಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಸ್ವಚ್ಛ ಮಾಡಿಸಿ ಗಾಡಿಗಳಿಗೆ ಹಾಕಿ ಕ್ಲೀನ್ ಆಯಿತು. ಇವಾಗ ಎಲ್ಲ ಕ್ಲೀನ್ ಮಾಡಿಸ್ದೆ, ಎಲ್ಲ ತೆಗೆದ್ರು ಪಾಪ ಹುಡುಗರು. ಎಲ್ಲ ನೀಟಾಯಿತು, ಗುಡಿಸಿ ಎಲ್ಲ ನೀಟ್ ಮಾಡಿದರು. ಯಾಕೆಂದರೆ ಟೈಲ್ಸ್ ಹಾಕೋರಿಗೆ ಬರ್ಬೇಕಾದ್ರೆ ಅಷ್ಟೊತ್ತಿಗೆ ನಾವೆಲ್ಲ ಇದನ್ನೆಲ್ಲ ತೆಗೆದಿರಬೇಕು, ಮತ್ತು ಪೇಂಟಿಂಗ್ ಅಷ್ಟೊತ್ತಿಗೆ ಹೊಡೆಯೋಷ್ಟೊತ್ತಿಗೆಲ್ಲ ಅಲ್ಲ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಸಾಕಾಯಿತು. ಅಂತೂ ಇಂತೂ ಬೆಳಿಗ್ಗೆ ಬರೋದು ಸಾಯಂಕಾಲ ಹೋಗೋದು ಇದೇ ಥರ. ಒಂದೊಂದು ದಿವಸ ಅಂತೂ ಎಷ್ಟೊತ್ತಾಗ್ತಿತ್ತು. ಅವ್ರಿಗೂ ಅಷ್ಟೇ ಕೆಲಸ ಮಾಡೋರಿಗೂ ಕೂಡ ನಮಗೂ ಕೂಡ. ಪ್ರತಿದಿನ ಬರ್ತಿರಲಿಲ್ಲ ನಾವು, ಏನೂ ಬರ್ತಿರಲಿಲ್ಲ. ನಮ್ಮ ಮನೇಲಿ ಡ್ಯೂಟಿ ಇರೋದ್ರಿಂದ ಪ್ರತಿದಿನ ಬರ್ತಿರಲಿಲ್ಲ. ಹಾಗೆ ಬಾವಿ ದೊಡ್ಡದಿತ್ತು, 5-6 ಇತ್ತು. 5-5 6-6 ಇತ್ತು.